ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದೊಂದು ಧ್ವನಿ ಮುದ್ರಣ ಪಾಠ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರಾಚೀನ ಕನ್ನಡ ಕವಿಗಳ ಪರಿಚಯದ ಮಾಲಿಕೆಯಲ್ಲಿ ರತ್ನತ್ರಯರಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಂತಹ ಕವಿ ಚಕ್ರವರ್ತಿ ಪೊನ್ನನ ಕುರಿತಾದಂತಹ ಒಂದು ಧ್ವನಿ ಮುದ್ರಣ ಪಾಠ. ಕನ್ನಡ ಅಧ್ಯಯನ ಮಾಡತಕ್ಕಂತಹ ಪದವಿ ಅಭ್ಯರ್ಥಿಗಳಿಗೆ ಐಚ್ಛಿಕ ಕನ್ನಡ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಅಭ್ಯರ್ಥಿಗಳಿಗೆ ಈ ಒಂದು ಧ್ವನಿ ಮುದ್ರಣ ಪಾಠ ತಮಗೆ ಸಹಕಾರಿಯಾಗುತ್ತದೆ ಅನ್ನೋದನ್ನು ಭಾವಿಸಿ ತಮ್ಮ ಜೊತೆ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೇನೆ. ಮಾಹಿತಿಯನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡ್ಬೋದಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಯಾರು ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವೀಕ್ಷಣೆ ಮಾಡ್ತಾ ಇದ್ರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಐಕನನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ. ಬನ್ನಿ ಕವಿ ಚಕ್ರವರ್ತಿ ಪೊನ್ನನ ಕುರಿತಾದಂತಹ ಧ್ವನಿ ಮುದ್ರಣ ಪಾಠವನ್ನು ಆಲಿಸೋಣ. ಪ್ರಾಚೀನ ಕನ್ನಡ ಸಾಹಿತ್ಯದ ತಳಪಾಯ ಹಾಕಿದ ಕವಿಗಳ ಸಾಲಿನಲ್ಲಿ ಪೊನ್ನ ಕವಿಗೆ ಹಿರಿಯದಾದ ಸ್ಥಾನವಿದೆ. ಆದಿಕವಿ ಪಂಪನ ನಂತರ ರತ್ನತ್ರಯರಲ್ಲಿ ಎರಡನೇ ಸ್ಥಾನವನ್ನು ಅಲಂಕರಿಸಿದ ಪೊನ್ನನು ಜೈನ ಧರ್ಮಕ್ಕೆ ಆಗಮಿಕ ಕಾವ್ಯಗಳನ್ನು, ಕಾವ್ಯ ಪ್ರಪಂಚಕ್ಕೆ ಉತ್ಕೃಷ್ಟ ಕಾವ್ಯಗಳನ್ನು ಕೊಡುಗೆಯಾಗಿ ನೀಡಿದ ಹೆಗ್ಗಳಿಕೆ ಕವಿ ಪೊನ್ನನಿಗೆ ಸಲ್ಲುತ್ತದೆ. ಇಂತಹ ಕವಿ ಪೊನ್ನನ ಜೀವನ ಚರಿತ್ರೆಯ ವಿಚಾರಗಳನ್ನು ಅವಲೋಕನ ಮಾಡಿದಾಗ ಅಸ್ಪಷ್ಟವಾದಂತಹ ಮಾಹಿತಿ ನಮಗೆ ಲಭ್ಯವಾಗುತ್ತದೆ. ಪೊನ್ನ ಕವಿಗೆ ಹಲವಾರು ಹೆಸರುಗಳನ್ನು ನಾವು ಗುರುತಿಸಲಾಗಿದ್ದು ಪೊನ್ನಮಾರ್ರೆ, ಸವನ, ಪೊನ್ನಿಗಂ, ಕುರುಳುಗಳ ಸವನ ಎಂಬ ಅನ್ಯ ಹೆಸರುಗಳಿಂದ ಪೊನ್ನನನ್ನು ಸಾಹಿತ್ಯಿಕ ವಲಯದಲ್ಲಿ ಗುರುತಿಸಬಹುದಾಗಿದ್ದು, ಪೊನ್ನ ಕವಿಯು ರಾಷ್ಟ್ರಕೂಟರ 3ನೇ ಕೃಷ್ಣನ ರಾಜಾಶ್ರಯದಲ್ಲಿ ಇದ್ದುಕೊಂಡು ಲೌಕಿಕ ಮತ್ತು ಆಗಮಿಕ ಕಾವ್ಯಗಳನ್ನು ರಚನೆ ಮಾಡಿದ್ದಾನೆ ಎಂಬ ವಿಚಾರ ನಮಗೆ ತಿಳಿದು ಬರುತ್ತದೆ. ದಾನ ಚಿಂತಾಮಣಿ ಅತ್ತಿಮಬ್ಬೆ ಪೋಷಕಿಯಾಗಿ ಕವಿಯ ಪ್ರಸಿದ್ಧಿಗೆ ಕಾರಣವಾಗಿದ್ದಾಳೆ ಅನ್ನೋದಕ್ಕೆ ಪೊನ್ನ ಕವಿಯು ರಚನೆ ಮಾಡಿದಂತಹ ಈ ಶಾಂತಿನಾಥ ಪುರಾಣವನ್ನ ದಾನ ಚಿಂತಾಮಣಿ ಅತ್ತಿಮಬ್ಬೆ ಸಹಸ್ರ ಹಸ್ತಪ್ರತಿಗಳಲ್ಲಿ ನಿರ್ಮಿಸಿ ಶಾಂತಿನಾಥ ಪುರಾಣವನ್ನ ಪ್ರಚಾರಕ್ಕೆ ಕೈಗೊಂಡಿದ್ದಳು ಅನ್ನೋದಕ್ಕೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪೊನ್ನನ ಪೋಷಕಿ ಆಗಿದ್ದಾಳೆ ಅನ್ನೋದಕ್ಕೆ ಈ ಒಂದು ವಿಷಯವೇ ಕಾರಣವಾಗುತ್ತದೆ. ಇನ್ನು ಪೊನ್ನನ ಕೃತಿಗಳನ್ನು ನಾವು ಅವಲೋಕನ ಮಾಡಿದಾಗ ಶಾಂತಿನಾಥ ಪುರಾಣ, ಜಿನಾಕ್ಷರ ಮಾಲೆ, ಭುವನೈಕ ರಾಮಾಭುದಯ, ಗತ ಪ್ರತ್ಯಾಗತ. ಇದರಲ್ಲಿ ಭುವನೈಕ ರಾಮಾಭುದಯ ಉಪಲಬ್ಧವಾಗದೇ ಇರುವಂತಹ ಕೃತಿಯಾಗಿತ್ತು. ಶಾಂತಿನಾಥ ಪುರಾಣವು ಕವಿ ಪೊನ್ನನ ಹೆಸರನ್ನು ಸಾಹಿತ್ಯ ಜಗತ್ತಿನಲ್ಲಿ ಇಂದಿಗೂ ಹೆಸರುವಾಸಿಯಾಗಿರುವಂತಹ ಕೃತಿ ಮಾಡಿದೆ. ಈ ಒಂದು ಕೃತಿಯಿಂದ ಪೊನ್ನನ ಕೀರ್ತಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಇಂದಿಗೂ ಅಜರಾಮವಾಗಿದೆ. ಜೈನ ಧರ್ಮದ ಶಲಾಕ ಪುರುಷರಲ್ಲಿ 24 ಜನ ತೀರ್ಥಂಕರಲ್ಲಿ ಒಬ್ಬನಾದ ಶಾಂತಿನಾಥರ ಕುರಿತಾದಂತಹ ಕೃತಿಯಾಗಿದ್ದು, ಜೀವನದಲ್ಲಿ ಭೋಗ ತ್ಯಾಗಗಳ ಕುರಿತಾದಂತಹ ವಿವರಣೆಯನ್ನು ಈ ಕೃತಿ ಒಳಗೊಂಡಿದೆ. ಕವಿ ಚಕ್ರವರ್ತಿ ಪೊನ್ನನಿಗೆ ಪುಂಗನೂರಿನ ನಾಗಮಯ್ಯನ ಮಕ್ಕಳಾದ ಮಲ್ಲಪಾರೆ, ಪೊನ್ನಮಾರೆ ಎಂಬ ಈರುವರು ಕಾವ್ಯವನ್ನು ಹೇಳಿಸಿದರು. ನಂತರ ಕವಿಯಿಂದ ಒಂದು ಹಸ್ತಪ್ರತಿಯು ರಚನೆ ಮಾಡಿದನು. ತದನಂತರದಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಸಹಸ್ರ ಹಸ್ತಪ್ರತಿಗಳಲ್ಲಿ ಪ್ರಕಟಿಸಿದ ವಿಷಯ ಗದಗ ಜಿಲ್ಲೆಯ ಲಕ್ಕುಂಡಿ ಶಾಸನದಲ್ಲಿ ಉಲ್ಲೇಖಗೊಂಡಿದೆ. ಪೊನ್ನ ಕವಿಯು ಜೈನ ಧರ್ಮದ 16ನೇ ತೀರ್ಥಂಕರನ ಭವಾವಳಿಗಳನ್ನು ಒಳಗೊಂಡ ಶಾಂತಿ ಪುರಾಣ ರಚನೆಯು ಇದರ ವಿಷಯ ವಸ್ತು ತೀರ್ಥಂಕರರ ಶಾಂತೇಶ್ವರ ರಾಮ ಇದರ ಕಥಾವಸ್ತುವಾಗಿತ್ತು. ಕಥಾ ಪ್ರಶಸ್ತಿಗಳಿಂದ ಕೂಡಿರುವ ಕಾವ್ಯಗಳಿಂದ ಪೊನ್ನನ ಧಾರ್ಮಿಕ ಲೌಕಿಕ ಪರಿಣಿತಿ ವ್ಯಕ್ತವಾಗುತ್ತದೆ ಎಂದು ಹೇಳಿಕೊಂಡಿದ್ದಾನೆ. ಶಾಂತಿ ಪುರಾಣದಲ್ಲಿ ಧರ್ಮ ನಿರೂಪಣೆ ಕಾವ್ಯಧರ್ಮಗಳ ರಸಭಾವಗಳಿಗೆ ಎಡೆಯಿಲ್ಲ. ಪೊನ್ನನ ಪಾಂಡಿತ್ಯ ಪ್ರದರ್ಶನ ಲಾಲಿತ್ಯವನ್ನು ಇಲ್ಲಿ ಕಾಣಬಹುದಾಗಿದೆ. ಪಂಪನ ಆದಿಪುರಾಣ ಓದಿದ ಮೇಲೆ ಶಾಂತಿ ಪುರಾಣವನ್ನು ಓದಿದರೆ ಸಕ್ಕರೆಯನ್ನು ತಿಂದ ಮೇಲೆ ನೀರನ್ನು ಚಪ್ಪರಿಸಿದಂತೆ ಆಗುತ್ತದೆ. ಈ ಆಗಮಿಕ ಕಾವ್ಯದಲ್ಲಿ ಜ್ಯೋತಿ ಪ್ರಭೆಯ ಸ್ವಯಂವರ ಭಾಗದಲ್ಲಿ ಕಾಳಿದಾಸನ ರಘುವಂಶದಲ್ಲಿ ಬರುವ ಇಂದುಮತಿ ಸ್ವಯಂವರ ಭಾಗವನ್ನು ಕೃತಜ್ಞತೆಯಿಂದ ಸೂಚಿಸಿದ್ದಾನೆ.
ಇನ್ನು ಪೊನ್ನ ಕವಿಯು ರಚನೆ ಮಾಡಿದಂತಹ ಜನಾಕ್ಷರಮಾಲೆ ಕೃತಿಯು 39 ಕಂದ ಕಾವ್ಯಗಳನ್ನು ಒಳಗೊಂಡಿದ್ದು ಪೊನ್ನ ಕವಿಯು ರಚಿಸಿದ ಮತ್ತೊಂದು ಕೃತಿಯಾಗಿತ್ತು. ಕಕಾರದಿಂದ ಲಕಾರವರೆಗಿನ ಒಂದೊಂದು ಅಕ್ಷರದಿಂದ ಪ್ರಾರಂಭವಾಗುವ ಈ ಒಂದು 39 ಕಂದ ಪದ್ಯಗಳನ್ನು ಒಳಗೊಂಡಿದೆ. ಇದೊಂದು ಜೈನ ಧರ್ಮದ ತತ್ವಗಳನ್ನು ನಿರೂಪಣೆ ಮಾಡುವ ಚಿಕ್ಕದಾದ ಕೃತಿಯಾಗಿದ್ದು ಕಾವ್ಯದಲ್ಲಿ ಭಕ್ತಿಭಾವದ ಮಹೋನ್ನತಿ ಇಲ್ಲದಿದ್ದರೂ ಸಾಕಷ್ಟು ಕಾವ್ಯ ಚಮತ್ಕಾರಗಳನ್ನು ಕಂಡುಕೊಂಡಂತಹ ಕೃತಿ ಆಗಿದೆ. ಕವಿ ಚಕ್ರವರ್ತಿ ಪೊನ್ನನೇ ರಚಿಸಿದ್ದಾನೆ ಎಂದು ಹೇಳಲಾಗುವ ಭುವನೈಕ ರಾಮಾಬುದೆಯು ಹಾಗೂ ಗತ ಪ್ರಧ್ಯಾಕತ ಕಾವ್ಯಗಳ ಕುರಿತು ಬೇರೆ ಕವಿಗಳ ಕಾವ್ಯಗಳಲ್ಲಿ ಉಲ್ಲೇಖ ಇದೆ. ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಈ ಕೃತಿಗಳ ಉಲ್ಲೇಖವನ್ನು ನಾವು ಕಾಣ್ತಾ ಇದ್ದೀವಿ. ಈ ಎರಡು ಕೃತಿಗಳು ಉಪಲಬ್ಧವಾಗಿಲ್ಲ. ಪೊನ್ನನ ಬಿರುದು ಮತ್ತು ಹೊಗಳಿಕೆಯ ವಿಚಾರಗಳಿಗೆ ನಾವು ಅವಲೋಕನ ಮಾಡಿದಾಗ ಕವಿ ಪೊನ್ನನಿಗೆ ತನ್ನ ಕಾವ್ಯಗಳಿಂದ ಅನೇಕ ಪ್ರಶಂಸೆಗಳಿಗೆ ಒಳಗಾಗಿದ್ದಾನೆ. ರತ್ನತ್ರಯರ ಕವಿ ಚಕ್ರವರ್ತಿ, ವಿಜಯ ಕವಿ, ಸರ್ವದೇವ ಕವೀಂದ್ರ, ಸೌಜನ್ಯ ಕಂದಾಂಕುರ, ಪೊನ್ನನ ನಂತರದ ಕವಿಗಳಾದ ನಯಸೇನ, ದುರ್ಗಸಿಂಹ, ರುದ್ರಭಟ್ಟ, ಜನ್ನ, ಮಲ್ಲಿಕಾರ್ಜುನ ಕವಿಗಳು ಕಾಳಿದಾಸ ಮತ್ತು ಅಸಗನ ಕವಿಯಷ್ಟೇ ಶ್ರೇಷ್ಠನಾಗಿದ್ದಾನೆ ಎಂದು ಹೊಗಳಿಸಿಕೊಂಡಿದ್ದಾನೆ. ಈ ಎಲ್ಲ ಸಾಹಿತ್ಯಿಕ ವಿಚಾರಗಳಿಂದ ಕವಿ ಚಕ್ರವರ್ತಿ ಪೊನ್ನ ಕನ್ನಡ ಸಾಹಿತ್ಯ ಲೋಕದಲ್ಲಿ, ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಒಂದು ಉನ್ನತ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ ಅನ್ನೋದಕ್ಕೆ ಈ ಅಂಶಗಳೇ ಸಾಕ್ಷಿಯಾಗಿ ನಿಲ್ತಾ ಇದ್ದವು. ಹಳೆಗನ್ನಡ ಸಾಹಿತ್ಯದಲ್ಲಿ ರತ್ನತ್ರಯರಲ್ಲಿ ಸ್ಥಾನ ಪಡೆದ ಪೊನ್ನನು ಅದೃಷ್ಟಶಾಲಿ. ಚಕ್ರವರ್ತಿ ಆಶ್ರಯ ದೊರೆತ ಪೊನ್ನನು ಕಾವ್ಯದ ಗುಣಮಟ್ಟ ಮಧ್ಯಮವಾಗಿದ್ದರೂ ದೊರೆತ ಅವಕಾಶವನ್ನು ಉನ್ನತವಾಗಿಸಿಕೊಂಡು ಸರ್ವರಿಂದಲೂ ಹೊಗಳಿಕೆ ಪಾತ್ರನಾದ ಕವಿ ಚಕ್ರವರ್ತಿ ಪೊನ್ನನ ಹೆಸರು ಕನ್ನಡ ಸಾಹಿತ್ಯ ಲೋಕದೊಳಗ, ಕನ್ನಡ ಪರಂಪರೆಯೊಳಗ ಇಂದಿಗೂ ಅಜರಾಮವಾಗಿ ಉಳಿದಿದೆ ಅನ್ನುವುದಕ್ಕೆ ಪೊನ್ನನ ಈ ಒಂದು ಸಾಹಿತ್ಯ ಬರಹವೇ ಸಾಕ್ಷಿಯಾಗಿ ನಿಲ್ತಾ ಇದೆ. ಶಾಂತಿನಾಥ ಪುರಾಣದ ಮೂಲಕವಾಗಿ ಕನ್ನಡ ಸಾರಸತ್ವ ಲೋಕವನ್ನು ಬೆಳಗಿದ ಹೆಗ್ಗಳಿಕೆ ಅದು ಕವಿ ಪೊನ್ನನಿಗೆ ಅದು ಸಲ್ತಾ ಇದೆ. ಕವಿ ಚಕ್ರವರ್ತಿಗಳ ಸಾಲಿನಲ್ಲಿ ಮೊದಲಿನಗನಾಗಿ ಕವಿ ಪೊನ್ನ ಕನ್ನಡ ಸಾಹಿತ್ಯ ಲೋಕವನ್ನ ಬೆಳಗಿದ ಹೆಗ್ಗಳಿಕೆ ಈತನಿಗೆ ಸಲ್ತಾ ಇದೆ. ಅಸಗನಿಗೆ ನೂರ್ಮಡಿಯಾಗಿ ಎನ್ನ ಕಾವ್ಯಮೆಂಬ ಹೆಮ್ಮೆಯ ಹೊಗಳಿಕೆಯ ಮಾತುಗಳನ್ನು ತಾನು ಆಡಿಕೊಂಡಿದ್ದು ಶ್ರೇಷ್ಠತೆಗೆ ಸಾಕ್ಷಿಯಾಗ್ತಾ ಇದೆ. ಅಸಗ ಕವಿ ಕನ್ನಡ ಸಾಹಿತ್ಯ ಲೋಕದೊಳಗ ಕರ್ನಾಟಕ ಕುಮಾರ ಸಂಭವ ಕೃತಿಯನ್ನು ರಚನೆ ಮಾಡಿದ್ದಾನೆ ಎಂಬ ವಿಷಯ ಈತನಿಂದ ಗುರುತಿಸಲ್ಪಡುತ್ತಿದ್ದರೂ ಅಸಗನ ಕರ್ನಾಟಕ ಕುಮಾರ ಸಂಭವ ಕಾವ್ಯ ನಮಗೆ ಅನುಪಲಬ್ಧವಾಗಿದೆ. ಏನೇ ಇರಲಿ, ಪೊನ್ನನ ಕಾವ್ಯದ ಮೂಲಕವಾಗಿ, ಪೊನ್ನನ ವಿಚಾರಗಳ ಮೂಲಕವಾಗಿ ಈತನಗಿಂತಲೂ ಪೂರ್ವದಲ್ಲಿ ಇರತಕ್ಕಂತಹ ಕವಿಗಳು ನಮಗೆ ಪರಿಚಿತ ಆಗ್ತಾ ಇದ್ದಾವು. ಪೊನ್ನನ ಸಾಹಿತ್ಯ, ಪೊನ್ನನ ಕಾವ್ಯಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ಅಮೂಲ್ಯವಾದ ಕೊಡುಗೆಗಳು ಅಂದರೆ ಅದು ತಪ್ಪಾಗಲಾರದು. ಆತ್ಮೀಯ ಕನ್ನಡ ಅಧ್ಯಯನಕಾರರಿಗೆ, ಐಚ್ಛಿಕ ಕನ್ನಡ ವಿಷಯವನ್ನು ಅಧ್ಯಯನ ಮಾಡತಕ್ಕಂತಹ ಪದವಿ ವಿದ್ಯಾರ್ಥಿಗಳಿಗೆ ಈ ಒಂದು ಕವಿ ಚಕ್ರವರ್ತಿ ಪೊನ್ನನ ಕವಿ ಪರಿಚಯದ ಧ್ವನಿ ಮುದ್ರಣ ಪಾಠ ತಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡಬಹುದಾಗಿತ್ತು. ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಮಾಹಿತಿಯನ್ನು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಯಾರಿಗಾದರೂ ಈ ಮಾಹಿತಿ ಉಪಯೋಗ ಆಗ್ಬೋದು. ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರ್ರಿ. ಎಲ್ಲರಿಗೂ ಧನ್ಯವಾದಗಳು.